ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಅಂತೂ ಇಂತೂ ಈಗ ಡಿಕೆ ಸಂಪುಟ ವಿಸ್ತರಣೆಗೆ ಫೈನಲ್ ಆಗಿ ಬಂದು ನಿಂತಿದೆ. ಸಿಎಂ ಡಿಕೆ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನೋಡಿ, ದೈವಭಕ್ತ ಡಿಕೆ ಶಿವಕುಮಾರ್ ಅವರ ಅಖಾಡದಲ್ಲೇ ಈಗ ಮುಹೂರ್ತ ಫಿಕ್ಸ್ ಆಗ್ತಾ ಇರುವಂಥದ್ದು. ಅಖಾಡದಲ್ಲೇ ಆ ಒಂದು ಕಾರ್ಯವನ್ನ ಮಾಡಲು ಮುಂದಾದಂತಹ ಡಿಕೆ ಶಿವಕುಮಾರ್ ಕೊನೆಗೂ ಕೂಡ ಈಗ ಡಿಕೆ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಿದೆ. ಅಂತೂ ಇಂತೂ ಫೈನಲ್ಗೆ ಬಂದು ನಿಂತಿದೆ ಡಿಕೆ ಸಂಪುಟ ವಿಸ್ತರಣೆ. ಸಿಎಂ ಡಿಕೆ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ದೈವಭಕ್ತ ಡಿಕೆ ಏನು ಆಷಾಢದಲ್ಲೇ ಆ ಮುಹೂರ್ತವನ್ನ ಫಿಕ್ಸ್ ಮಾಡಲಿದ್ದಾರೆ. ಆಷಾಢದಲ್ಲೇ ಆ ಕಾರ್ಯ ಮಾಡಲು ಡಿಕೆ ಮುಂದಾಗಿರುವಂಥದ್ದು. ಆದ್ರೆ ಇನ್ನು ಬರ್ತಾ ಇಲ್ಲ ರಾಹುಲ್ ಗಾಂಧಿಯ ಕಾಲ್. ಎಲ್ಲ ರೀತಿ ತಯಾರಿ ನಡೆಸ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಕರೆ ಮಾಡ್ತಿಲ್ಲ. ಕರೆ ಬಂದು ಕೂಡಲೇ ಡಿಕೆಶಿ, ಸಿದ್ದು, ಹರಿಪ್ರಸಾದ್ ದೆಹಲಿಗೆ ತೆರಳಲಿದ್ದಾರೆ. ಯಾವಾಗ ಆಗುತ್ತೆ ಸಂಪುಟ ವಿಸ್ತರಣೆ, ಯಾವಾಗ ಸಿಹಿ ಸುದ್ದಿ ಕೊಡ್ತಾರೆ, ಈ ರೀತಿ ಆಕಾಂಕ್ಷಿಗಳು ಕಾಯ್ತಿದ್ದಾರೆ. ಅಂತೂ ಇಂತೂ ಈಗ ಫೈನಲ್ ಆಗಿ ಬಂದು ನಿಂತಿದೆ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆ. ಸಿಎಂ ಡಿಕೆ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ದೈವಭಕ್ತ ಡಿಕೆ ಶಿವಕುಮಾರ್ ಆಷಾಢದಲ್ಲೇ ಆ ಮುಹೂರ್ತವನ್ನ ಫಿಕ್ಸ್ ಮಾಡ್ತಾರ. ಆಷಾಢದಲ್ಲೇ ಆ ಕಾರ್ಯವನ್ನ ಮಾಡಲು ಡಿಕೆ ಮುಂದಾಗಿದ್ದಾರೆ. ಆದ್ರೆ ನೋಡಿ, ಇನ್ನು ರಾಹುಲ್ ಗಾಂಧಿ ಕಡೆಯಿಂದ ಕರೆ ಬರ್ತಾ ಇಲ್ಲ ದೆಹಲಿಗೆ ಬರುವಂತೆ. ಕರೆ ಬಂದು ಕೂಡಲೇ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಹರಿಪ್ರಸಾದ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಯಾವಾಗ ಆಗುತ್ತೆ ಸಂಪುಟ ವಿಸ್ತರಣೆ, ಯಾವಾಗ ಸಿಹಿ ಸುದ್ದಿ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ. ನೋಡಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಇನ್ನೇನು 1 ತಿಂಗಳು ಆಗೇ ಹೋಯಿತು. ಆದರೂ ಕೂಡ ಇನ್ನೂ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಸಚಿವ ಸಂಪುಟ ವಿಸ್ತರಣೆ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಯಾಕಂದರೆ ಇರುವಂತಹ 20 ಸ್ಥಾನಕ್ಕೆ 40ಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲರೂ ಕೂಡ ಲಾಭಿ ನಡೆಸ್ತಿದ್ದಾರೆ. ನನಗೆ ಬೇಕು ಅಂತ ಹೇಳಿ ಮುಗಿಬೀಳ್ತಿರುವಂಥದ್ದು. ರಾಜ್ಯ ನಾಯಕರಿಗೆ ಬೆನ್ನು ಬಿಡದೆ ಕಾಡ್ತಿದ್ದಾರೆ ಶಾಸಕರು, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರು. ಅದರಲ್ಲಿ ಹಿರಿಯರು, ಯುವ ಶಾಸಕರು, ಮಹಿಳಾ ಮತ್ತು ಎಲ್ಲ ಕೋಟದಿಂದಲೂ ಕೂಡ ಒತ್ತಡ ಹೆಚ್ಚಾಗಿರುವಂಥದ್ದು. ಹಾಗಾಗಿಯೇ ಹೈಕಮಾಂಡ್ ನಿರ್ಧಾರಕ್ಕೆ ಈಗ ಕಾಯ್ತಾ ಇರುವಂಥದ್ದು. ಅಂದರೆ ಯಾವಾಗ ಬರಕ್ಕೆ ಹೇಳ್ತಾರೆ, ಕರೆ ಯಾವಾಗ ಮಾಡ್ತಾರೆ, ಇದೆಲ್ಲದಕ್ಕೂ ಯಾವಾಗ ಮುಹೂರ್ತ ಫಿಕ್ಸ್ ಆಗುತ್ತೆ ಅಂತ ಕಾಯ್ತಾ ಇರುವಂಥದ್ದು. ಆಷಾಢದಲ್ಲೇ ಡಿ ಕೆ ಶಿವಕುಮಾರ್ ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಮುಂದಾಗ್ತಾ ಇರುವಂಥದ್ದು. ಆದರೆ ದೆಹಲಿಯಿಂದ ಕರೆ ಬರ್ತಾ ಇಲ್ಲ. ರಾಹುಲ್ ಗಾಂಧಿಯಿಂದ ಕರೆ ಬಂದ ತಕ್ಷಣ ಇಲ್ಲಿ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರಾದಂತಹ ಹರಿಪ್ರಸಾದ್ ರವರು ಮತ್ತು CM ಡಿ ಕೆ ಶಿವಕುಮಾರ್ ಅವರು, ಮೂವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಹಾಗಾಗಿ ಯಾವಾಗ ಆಗುತ್ತೆ ಸಚಿವ ಸಂಪುಟ ವಿಸ್ತರಣೆ, ಯಾವಾಗ ಸಿಹಿ ಸುದ್ದಿ ಸಿಗುತ್ತೆ, ಯಾರೆಲ್ಲ ಕಾಯ್ತಿದ್ದಾರೆ ಮಂತ್ರಿಗಿರಿಯ ಆಕಾಂಕ್ಷಿಗಳು, ಅವರಿಗೆಲ್ಲ ಯಾವಾಗ ಒಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಹೈಕಮಾಂಡ್ನಿಂದ ಕರೆ ಬರಬೇಕು ದೆಹಲಿಗೆ ಬರುವಂತೆ. ತದನಂತರವಾಗಿ ಮೂವರು ನಾಯಕರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ನಂತರ ಅಲ್ಲಿ ಇದೇ ವಿಚಾರವಾಗಿ ಚರ್ಚೆಯನ್ನು ಮಾಡಲಿದ್ದಾರೆ. ಸಚಿವ ಸಂಪುಟ ವಿಚಾರವಾಗಿ ಚರ್ಚೆಯನ್ನು ಮಾಡಲಿದ್ದಾರೆ. ಒಂದಷ್ಟು ಲಿಸ್ಟನ್ನು ಮಾಡಿಕೊಂಡಿದ್ದಾರೆ. ವಿದೇಶಿ ಪ್ರವಾಸದಿಂದ ವಾಪಸ್ ಬಂದಂತಹ ರಾಹುಲ್ ಗಾಂಧಿ ದೇಶಕ್ಕೆ ಮರಳಿದ್ದಾರೆ. ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲೇ ಸಂಪುಟ ಫೈನಲ್. ಈಗಾಗಲೇ ಹಲವರ ಶಾಸಕರ ಹೆಸರಿರುವಂತಹ ಪಟ್ಟಿ ರೆಡಿಯಾಗಿದೆ. ಈಗಾಗಲೇ ಒಂದು ಪಟ್ಟಿ ರೆಡಿಯಾಗಿದೆ. ಹೈಕಮಾಂಡ್ ಆಯ್ಕೆ ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ. ಹೈಕಮಾಂಡ್ ಹೇಳಬೇಕು, ಅಮಾವಾಸ್ಯೆ ಆರಂಭದ ಮೊದಲೇ ಸಂಪುಟ ವಿಸ್ತರಣೆ ಆಗಬೇಕಿತ್ತು. ಆದರೆ ಇದುವರೆಗೂ ಬಂದೇ ಇಲ್ಲ. ರಾಹುಲ್ ಹಾಗೂ ಖರ್ಗೆ ಅವ್ರ ಕಡೆಯಿಂದ ಕಾಲ್ ಬಂದಿಲ್ಲ. ಒಂದೇ ದಿನದಲ್ಲಿ ಪಟ್ಟಿ, ರಾಗ ಅಂಕಿತ, ಅಧಿಕಾರ ಸ್ವೀಕಾರ. ಡಿಕೆ ಸಂಪುಟ ರಾಹುಲ್ ಗಾಂಧಿ ಅಂಕಿತ ಒಂದೇ ಬಾಕಿ ಇರುವಂಥದ್ದು. ನೋಡಿ, ಡಿ ಕೆ ಶಿವಕುಮಾರ್ ಆಲ್ರೆಡಿ ಒಂದು ಪಟ್ಟಿನ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಫೈನಲ್ ಮಾಡಬೇಕು ರಾಹುಲ್ ಗಾಂಧಿ ಅವರು. ವಿದೇಶದಿಂದ ದೇಶಕ್ಕೆ ಮರಳಿದ್ದಾರೆ ಈಗ ರಾಹುಲ್ ಗಾಂಧಿ ಅವರು. ಹೈಕಮಾಂಡ್ ನಾಯಕರ ಅಸಮ್ಮದಲ್ಲೇ ಒಂದು ಪಟ್ಟಿ ಆಗಿರುವಂಥದ್ದು. ಅಂದರೆ ಈಗಾಗಲೇ ಹಲವರ ಹೆಸರುಗಳಿರುವಂತಹ ಪಟ್ಟಿ ರೆಡಿ ಆಗಿದೆ. ಹೈಕಮಾಂಡ್ ಆಯ್ಕೆ ಒಂದು ಬಾಕಿ ಇರುವಂಥದ್ದು. ಆಯ್ಕೆಯಾಗಿ ಘೋಷಣೆ ಆಗಬೇಕು, ಅದೊಂದೇ ಬಾಕಿ ಇರುವಂಥದ್ದು. ಎಲ್ಲ ರೀತಿಯ ಒಂದು ವ್ಯವಸ್ಥೆ ಆಗಿದೆ. ಅಮಾವಾಸ್ಯೆಗಿಂತ ಮುಂಚೆನೇ ಆರಂಭ ಆಗಬೇಕಿತ್ತು ಈ ವಿಚಾರ. ಅಂದರೆ ಏನು ಪಟ್ಟಿ ರೆಡಿ ಮಾಡಿಕೊಂಡಿರುವಂಥದ್ದು, ಸಚಿವ ಸಂಪುಟ ವಿಸ್ತರಣೆ ಆಗಬೇಕಿತ್ತು. ಆದರೆ ಇಲ್ಲಿ ರಾಹುಲ್ ಗಾಂಧಿ ಕಡೆಯಿಂದ ಆಗಲಿ ಅಥವಾ ಮಲ್ಲಿಕಾರ್ಜುನ ಕಡೆಯಿಂದ ಆಗಲಿ ಯಾವುದೇ ರೀತಿಯ ಒಂದು
ಕಾಲ್ ಬಂದಿಲ್ಲ ರಾಜ್ಯ ನಾಯಕರಿಗೆ, ಹಾಗಾಗಿ ಇದು ಡಿಲೇ ಆಗ್ತಾ ಇದೆ. ಈಗ ಆಲ್ರೆಡಿ ಏನು ಡಿ ಕೆ ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಮಂತ್ರಿ ಆಗಬೇಕು ಅನ್ನುವಂಥದ್ದು ಒಂದಷ್ಟು ಲಿಸ್ಟನ್ನು ಮಾಡ್ಕೊಂಡಿರುವಂಥದ್ದು. ಅದನ್ನು ಏನು ಕಾಂಗ್ರೆಸ್ನ ಹೈಕಮಾಂಡ್ ಫೈನಲ್ ಮಾಡಬೇಕಿದೆ, ಫೈನಲ್ ಮಾಡಿ ಘೋಷಣೆ ಮಾಡಬೇಕಿದೆ, ಅದೊಂದೇ ಬಾಕಿ ಇರುವಂಥದ್ದು. ಆದರೆ ದೆಹಲಿ ನಾಯಕರಿಂದ ಕರೆ ಬರ್ತಾ ಇಲ್ಲ ರಾಜ್ಯ ನಾಯಕರಿಗೆ, ಹಾಗಾಗಿ ಇಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇರುವಂಥದ್ದು. ಏನು ರಾಜ್ಯ ರಾಜಕೀಯದಲ್ಲಿ ಹೈಕಮಾಂಡ್ ಏನು ನಿರ್ಧಾರವನ್ನು ಮಾಡುತ್ತೆ ಅಂದರೆ, ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಈಗ ಹೈಕಮಾಂಡ್ನಿಂದ ಒಂದು ಘೋಷಣೆ ಬರಬೇಕಾಗಿರುವಂಥದ್ದು. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರ ಒಂದು ಪಟ್ಟಿಯನ್ನು ಫೈನಲ್ ಮಾಡಬೇಕಿದೆ ಹೈಕಮಾಂಡ್. ಆದರೆ ಇಲ್ಲಿ ಅದು ವಿಳಂಬ ಆಗ್ತಾ ಇದೆ, ಯಾಕಂದರೆ ರಾಹುಲ್ ಗಾಂಧಿ ವಿದೇಶಕ್ಕೆ ತೆರಳಿದ್ರು, ಹಾಗಾಗಿಯೇ ಇಷ್ಟು ದಿನ ಮುಂದೂಡಿಕೆ ಆಯಿತು. ವಿದೇಶದಿಂದ ಮರಳಿದ್ದಾರೆ ರಾಹುಲ್ ಗಾಂಧಿ. ಈಗ ಏನು ದೆಹಲಿ ನಾಯಕರಿಂದ ರಾಜ್ಯ ನಾಯಕರಿಗೆ ಕರೆ ಬಂದ ತಕ್ಷಣವೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ.